ಈ ಒಂದು AI ಬಂದಿರುವ ಕಾರಣದಿಂದ ಪರ್ಟಿಕ್ಯುಲರ್ ಆಗಿ AI ಈ ಒಂದು ಕೆಲಸ ಮಾತ್ರ ಮಾಡತ್ತೆ, ಬೇರೆ ಕೆಲಸ ಯಾವುದು ಕೂಡ ಮಾಡೋದಿಲ್ಲ ಅಂತ ಹೇಳೋರ್ನ ಚೂರು ಆ ಕಡೆ ತಳ್ಬಿಟ್ಟು ಎಲ್ಲಾ ಕೆಲಸನೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡತ್ತೆ ಅಂತ ಯಾರು ಹೇಳ್ತಾರೋ ಅವ್ರನ್ನೇ 100% ನೀವು ನಂಬಬೇಕು. ಯಾಕಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿರುವ ಕಾರಣದಿಂದ ಎಲ್ಲರೂ ಕೂಡ ಅನ್ಎಂಪ್ಲಾಯ್ ಆಗ್ತಾ ಇದ್ದಾರೆ. ಯಾಕಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರಬಾರ ಎಲ್ಲಾ ಕೆಲಸನೂ ಕೂಡ ಮಾಡ್ತಾ ಇದೆ. ಸೊ ಅಮೆರಿಕಾದಲ್ಲಿ 20 lakhs ಪೀಪಲ್ಸ್ ಕೂಡ ಅನ್ಎಂಪ್ಲಾಯ್ ಆಗಿದ್ದಾರೆ, ಮತ್ತೆ ಚೈನಾದಲ್ಲಿ 12 lakhs ಅನ್ಎಂಪ್ಲಾಯ್ ಆಗಿದ್ದಾರೆ, ಮತ್ತೆ ಇಂಡಿಯಾದಲ್ಲಿ ಅದು ಎಸ್ಪೆಷಲಿ ಈ ಒಂದು IT ಫೀಲ್ಡ್ ಗಳಲ್ಲಿ 6 ಲಕ್ಷ ಪೀಪಲ್ಸ್ ಕೂಡ ಅನ್ಎಂಪ್ಲಾಯ್ ಆಗಿದ್ದಾರೆ. ಯಾಕಂತ ಅಂದ್ರೆ ಸೊ AI ಬಂದಿರುವ ಕಾರಣದಿಂದ AI ಸ್ಯಾಲರಿ ಕೊಡೋದು ಬೇಡ, ಮತ್ತೆ AI ಬಂದಿರುವ ಕಾರಣದಿಂದ ಯಾವುದೇ ರೀತಿಯಾದ ರಜಾನೂ ಕೂಡ ಬೇಡ, ಮತ್ತೆ AI ಬಂದಿರುವ ಕಾರಣದಿಂದ ಯಾವುದೇ ರೀತಿಯಾದ ತೊಂದರೆನೂ ಇಲ್ಲ. ಎಲ್ಲಾ ಕೆಲಸನೂ ಕೂಡ 24 hours ಕೂಡ ನೀವು ಮಾಡು ಅಂತ ಹೇಳಿದ್ರು ಕೂಡ AI ಮಾಡತ್ತೆ. ಎಲ್ಲಾ ಕಂಪನೀಸು ಕೂಡ ಯಾವ್ದನ್ನ ಚೂಸ್ ಮಾಡ್ತಾರಂತ ಅಂದ್ರೆ AI ಚೂಸ್ ಮಾಡ್ತಾರೆ. ಯಾಕಂತಂದ್ರೆ ಅದಕ್ಕೆ ಸ್ಯಾಲ್ರಿ ಕೊಡೋದು ಬೇಡ, ಅದಕ್ಕೆ ಏನು ಬೇಡ. ಅದ್ರ ಬಟ್ ಆ ಒಂದು ಕೆಲಸನ ಮನುಷ್ಯರು ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು, ಮತ್ತೆ ಅವ್ರಿಗೆ ಏನೇನ್ ಬೇಕೋ ಎಲ್ಲದೂ ಕೂಡ ಮಾಡ್ಬೇಕು, ಪ್ಲಸ್ ಮಂತ್ಲಿ ಆದ್ರೆ ಸ್ಯಾಲ್ರಿ ಕೊಡ್ಬೇಕು, ಎಲ್ಲದೂ ಕೂಡ ಮಾಡ್ಬೇಕು. ರಜಾ ಕೇಳಿದ್ರೆ ರಜಾ ಕೊಡ್ಬೇಕು. ಆದ್ರೆ ಬಟ್ AIಗೆ ರಜಾನು ಕೂಡ ಕೇಳಲ್ಲ, ಏನು ಕೂಡ ಕೇಳಲ್ಲ. 24 hours ಕೆಲಸ ಮಾಡುವಂತಂದ್ರೂ ಕೂಡ ಕೆಲಸ ಮಾಡಕ್ ರೆಡಿ ಆಗಿದೆ AI. ಯಾಕಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೊಂದು ಅಡ್ವಾನ್ಸ್ ಆಗಿದೆ. ಸೊ ಎಲ್ಲಾ ಜನರು ಕೆಲಸ ಅಂತ ಹೋಗುವ ಒಂದು ಟೈಮಲ್ಲಿ ಇವಾಗೆಲ್ಲ ನಾ ಕೆಲಸ ಎಲ್ಲ ಕೊಡಲ್ಲಪ್ಪ ಹೋಗ್ರಪ್ಪ ಅಂತಂದ್ರೆ ಹೇಗೆ? ಎಲ್ಲದೂ ಕೂಡ AI ನುಗ್ಬಿಟ್ಟೈತೆ. ಹೇಳ್ಬೇಕು ಅಂತಂದ್ರೆ ಎಲ್ಲಾ ಕೆಲಸಕ್ಕೂ ಕೂಡ ಇವಾಗ 3 ನಾಮಾನೆ. ಒಂದು ಕಾಲ್ ಸೆಂಟರ್ ಹೇಳ್ಬೇಕು ಅಂತಂದ್ರೆ ಎಷ್ಟು ಜನ ಅನ್ಎಂಪ್ಲಾಯ್ ಆಗಿದಾರಂತ ಅಂದ್ರೆ 12 lakhs ಪೀಪಲ್ಸ್ ಅನ್ಎಂಪ್ಲಾಯ್ ಆಗಿದ್ದಾರೆ. ಹೇಳಕ್ಕೆ ಒಂಥರ ಬೇಜಾರಾಗ್ತದೆ. ಏನ್ರಿ 12 lakhs? ಈ ಒಂದು AI ಬಂದಿರೋ ಕಾರಣದಿಂದ 12 lakhs ಪೀಪಲ್ಸ್. ಯಾಕಂತ ಅಂದ್ರೆ ಮನುಷ್ಯ ಮಾಡೋ ಕೆಲಸ ಎಲ್ಲದೂ ಕೂಡ AI ಮಾಡ್ತಾ ಇದೆ. ಡೆಬಿಟ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ, ಡೆಬಿಟ್ ಕಾರ್ಡ್ ಆಕ್ಟಿವ್ ಆಗ್ತಾ ಇಲ್ಲ. ಸೊ ಆ ಒಂದು ಡೆಬಿಟ್ ಕಾರ್ಡ್ ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿರ್ತಾರೆ, ಸೊ ಆ ಒಂದು ನಂಬರ್ ಕಾಲ್ ಮಾಡಿ ಹೇಳ್ತೀವಿ ನಾವು. ಸೊ ಇದರ ಪ್ರಾಬ್ಲಮ್ ಆಗಿದೆ. ಸೊ ಅವರು ಯಾರು ಅಟೆಂಡ್ ಮಾಡ್ತಾರ ಅಂತಂದ್ರೆ AI ನಮ್ ಜೊತೆ ಮಾತಾಡತ್ತೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳತ್ತೆ ನಮಗೆ. ಯಾಕಂತಂದ್ರೆ ಅಷ್ಟೊಂದು ಅಡ್ವಾನ್ಸ್ ಆಗಿದೆ AI. ಇವಾಗ ಹೇಳ್ಬೇಕು ಅಂತಂದ್ರೆ ಆ ಒಂದು ಕಾಲ್ ಸೆಂಟರ್ ಹೇಳ್ಬೇಕು ಅಂತಂದ್ರೆ ಅಷ್ಟು ಜನರು ಕೂಡ ಹೊರಟು ಹೋಗ್ಬಿಟ್ರು ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಎಲ್ಲಾ ಕೆಲಸನೂ ಕೂಡ ಇವಾಗ AI ಮಾಡ್ತಾ ಇದೆ, ಅಡ್ವಾನ್ಸ್ ಆಗಿ ಮಾಡ್ತಾ ಇದೆ, ಭಯಂಕರವಾದ ಫಾಸ್ಟ್ ಆಗಿ ಕೂಡ ಇವಾಗ AI ನುಗ್ಬಿಟ್ಟೈತೆ. ಆಲ್ಮೋಸ್ಟ್ ಎಲ್ಲಾ ಕಂಪನಿಯಲ್ಲೂ ಕೂಡ AI ನುಗ್ಬಿಟ್ಟೈತೆ. ಒಂದು ಕಂಪನೀಸ್ ಅಲ್ಲಿ ನಾವು ಹೋಗಿ ಕೇಳಿದ್ರೆ ಇವಾಗ ನಿಮಗೆ AI ಬೆಸ್ಟಾ ಅಥವಾ ಮನುಷ್ಯರು ಬೆಸ್ಟಾ ಅಂತ ಕೇಳಿದ್ರೆ AI ಬೆಸ್ಟ್. ಅದು 24 hours ಕೂಡ ಕೆಲಸ ಮಾಡಿ ಏನಾದ್ರೂ ಒಂದು ಮಾಡುತ್ತೆ. ಆದ್ರೆ ಬಿಟ್ಟು ಮನುಷ್ಯರು ಈ ಒಂದು ಪರ್ಟಿಕ್ಯುಲರ್ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ, ಆ ಒಂದು ಟೈಮಲ್ಲಿ ಅಷ್ಟೇ ಅವ್ರು ಕೆಲಸ ಮಾಡ್ತಾರೆ, ಮತ್ತೆ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಕೊಡ್ಬೇಕು. ಆದ್ರೆ ಈ ಒಂದು AI ಸ್ಯಾಲ್ರಿ ಕೊಡುವ ಒಂದು ಅವಶ್ಯಕತೆನೇ ಇಲ್ವಲ್ಲ. ಏನಾಗುತ್ತೋ ಗೊತ್ತಿಲ್ಲ. ಫ್ಯೂಚರ್ ಅಲ್ಲಿ ಇಷ್ಟು ಜನರು ಅನ್ಎಂಪ್ಲಾಯ್ ಆಗು ಕೂಡ ಆಗ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ, ಅದು ಎಸ್ಪೆಷಲಿ ಈ ಒಂದು AI ಬಂದಿರುವ ಕಾರಣದಿಂದ. ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೇನೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವಾಗಲೇ ಡೈಲಿ ನಾ ಅಪ್ಲೋಡ್ ಮಾಡುವ ಒಂದೊಂದು ವಿಡಿಯೋಸ್ ಕೂಡ ನಿಮ್ಮ ಮುಂದೆ ನೋಟಿಫಿಕೇಶನ್ ತೋರಿಸುತ್ತೆ. ಅಂಡ್ ಗೈಸ್, ಬೈ, ಟೇಕ್ ಕೇರ್.